ನಮಸ್ಕಾರ ವೀಕ್ಷಕರೇ. ಈ ಹಿಂದೆ ನಾನು ನಿಮ್ಮ ಮುಂದೆ ಮಂಕುತಿಮ್ಮನ ಕಗ್ಗದ ಮುನ್ನುಡಿಯಾದಂತಹ ಕನ್ನಡದ ಅಭಿಮಾನದ ತಿಮ್ಮಗುರು ಅನ್ನೋ ಕಥೆಯ ಮೂಲಕ ಬಂದಿದ್ದೆ. ಮಾನ್ಯ ಡಿ.ವಿ. ಗುಂಡಪ್ಪನವರು ಬರೆದಿರತಕ್ಕಂತಹ ಈ ಮಂಕುತಿಮ್ಮನ ಕಗ್ಗದ ಬಗ್ಗೆ ಹಲವಾರು ಜನರಿಗೆ ಗೊತ್ತಿದೆ ಮತ್ತು ಹಲವರಿಗೆ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಈ ಕಗ್ಗದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಕಗ್ಗದ ಮೊದಲ 3 ಪದ್ಯಗಳು ಈ ರೀತಿ ಇವೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರ ಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡ ಮಳ್ತಿಯಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನ್ನದಾವುದೋ ಆವರಿಸಿಕೊಂಡು ಒಳನೆರದುಂ ಇಹುದಂತೆ ಭಾವ ಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯುಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿಪುದು ಒಳ್ಳಿತೆಂಬುದು ನಿಜವಾದೊಡೆ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ ಅಂತ. ಈ 3 ಪದ್ಯಗಳಲ್ಲಿ ಡಿ.ವಿ. ಗುಂಡಪ್ಪನವರು ಭಗವಂತನನ್ನು ಸ್ಮರಿಸುತ್ತಾರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಅಂದರೆ ಆ ಭಗವಂತನನ್ನು, ಶ್ರೀ ವಿಷ್ಣುವನ್ನು ಮಾಯಾಲೋಲ, ವಿಶ್ವದ ಆದಿಮೂಲ ಮತ್ತು ದೇವ ಸರ್ವೇಶ ಪರಬ್ರಹ್ಮ, ಈ ರೀತಿ ಹಲವಾರು ಹೆಸರುಗಳಿಂದ ಜನಗಳು ದೇವರನ್ನು ಸ್ಮರಿಸುತ್ತಾರೆ. ಆದರೆ ದೇವರನ್ನು ಆವುದನ್ನು ಕಾಣದೊಡ ಮಳ್ತಿಯಂ ನಂಬಿಹುದು, ಆ ದೇವರನ್ನ ಯಾರು ನೋಡಿಲ್ಲ, ನೋಡದೇ ಇದ್ದರೂ ಕೂಡ ಆತ ಒಬ್ಬ ಇದ್ದಾನೆ, ಅದೊಂದು ಮಹಾನ್ ಶಕ್ತಿ ಇದೆ ಅಂಥೇಳಿ ಜನ ನಂಬಿದ್ದಾರೆ. ಆ ಒಂದು ವಿಚಿತ್ರವಾದ ಒಂದು ಮಹಾನ್ ಶಕ್ತಿಗೆ ನಮಿಸು ಅಂಥೇಳಿ ಮೊದಲನೇ ಪದ್ಯದಲ್ಲಿ ಡಿ.ವಿ. ಗುಂಡಪ್ಪನವರು ಹೇಳ್ತಾ ಇದ್ದಾರೆ. ಮತ್ತು 2ನೇ ಪದ್ಯಕ್ಕೆ ಬರೋಣ. ಜೀವ ಜಡರೂಪ ಪ್ರಪಂಚವನ್ನದಾವುದೋ ಆವರಿಸಿಕೊಂಡು ಒಳ ನೆರೆದು ಇಹುದಂತೆ ಭಾವ ಕೊಳಪಡದಂತೆ ಅಳತೆಗಡಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಈ ಪ್ರಪಂಚದಲ್ಲಿ ಇರೋದು 2 ಯಾವುದು ಅಂತಂದರೆ, ಒಂದು ಜೀವರೂಪ, ಒಂದು ಜಡರೂಪ. ಜೀವರೂಪದಲ್ಲಿ ಕೂಡ ಆ ಭಗವಂತ ಇದ್ದಾನೆ, ಆ ಒಂದು ಮಹಾನ್ ಶಕ್ತಿ ಇದೆ. ಈ ಜಡರೂಪದಲ್ಲೂ ಕೂಡ ಒಂದು ಮಹಾನ್ ಶಕ್ತಿ ಇದೆ. ಈ 2 ಮಹಾನ್ ಶಕ್ತಿಗಳ ಸಮ್ಮಿಲನವೇ ಒಂದು ಜಗದ್ವ್ಯಾಪಾರ. ಈ 2ರಲ್ಲೂ ಆವರಿಸಿಕೊಂಡಿರ್ತಕ್ಕಂತಹ ಆ ಭಗವಂತನನ್ನು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮಹಾನ್ ಶಕ್ತಿಯನ್ನು ನಾವು ಭಾವನೆಗೆ ತಂದುಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅಳತೆಗೆ ಅಳವಡದಂತೆ ಅದು ಅವನು ಎಷ್ಟು ಯಾವ ಆಕಾರದಲ್ಲಿದ್ದಾನೆ, ಯಾವ ರೂಪದಲ್ಲಿದ್ದಾನೆ, ಎಷ್ಟು ಅಳತೆಯಲ್ಲಿದ್ದಾನೆ, ಬಹಳ ಕಷ್ಟ ಆಗುತ್ತೆ ಇದನ್ನು ಯೋಚನೆ ಮಾಡತಕ್ಕಂಥದ್ದು. ಈ ಒಂದು ವಿಶೇಷವಾದ ಈ ಶಕ್ತಿಗೆ ನಮಿಸು ಅಂತ ಹೇಳಿ 2ನೇ ಪದ್ಯದಲ್ಲಿ ಡಿ.ವಿ. ಗುಂಡಪ್ಪನವರು ಸ್ಮರಿಸ್ತಾ ಇದ್ದಾರೆ. ಈ ಪರಮಾತ್ಮನನ್ನು 3ನೇ ಒಂದು ಪದ್ಯ ಯಾವುದಿದೆ ಅಂತಂದರೆ, ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಅಂತಂದರೆ, ಮಾನವರಲ್ಲಿ ಒಂದು ನಿರಂತರವಾದ ಪ್ರಶ್ನೆ ಉದ್ಭವ ಆಗುತ್ತೆ. ಏನು ಅಂತಂದರೆ, ದೇವರು ಇದ್ದಾನೆ ಅಂತ ಹೇಳಿ ಹಲವಾರು ಜನ ಅನ್ಕೋತಾರೆ. ಅವರು ಮಾಡ್ತಕ್ಕಂಥ ಪೂಜೆ ವಿಧಾನಗಳು, ಆಚಾರ ವಿಚಾರಗಳು ಮತ್ತು ನಾನಾ ವಿಧವಾದ ಹೆಸರುಗಳು ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಜನ ಪೂಜೆ ಮಾಡ್ತಾರೆ. ಇನ್ನೊಂದು ಬಗೆಯ ಜನ ಇರ್ತಾರೆ, ದೇವರೇ ಇಲ್ಲ ಅಂಥೇಳಿ ಕೆಲವರು ಹೇಳ್ತಾರೆ. ಮತ್ತು 3ನೇ ಥರ ಜನ ಯಾರು ಅಂತಂದರೆ, ಆಗಾಗ ಬೇಕು ದೇವರಿಗೆ ಅಷ್ಟೇ, ಕಷ್ಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಹಾಗೆ, ಏನಾದ್ರು ಕಷ್ಟ ಬಂದಾಗ ಅಯ್ಯೋ ದೇವರೇ ಕಾಪಾಡಪ್ಪ, ನಾನು 100 ತೆಂಗಿನಕಾಯಿ ಹೊಡಿತೀನಿ, ನನಗೆ ತುಪ್ಪದ ದೀಪ ಹಚ್ತೀನಿ, ಈ ರೀತಿ ಜ್ಞಾಪಿಸ್ಕೊಳ್ತಕ್ಕಂತಹ ಜನ ಇರ್ತಾರೆ. ಇದರಲ್ಲಿ ಏನು ಅಂತಂದರೆ, ಈ ದಾಸರು ಒಂದು ಪದ್ಯ ಹೇಳಿದ್ದಾರೆ, ಜಗವ ಸೃಜಿಸಿ ಗತಿಸೂತ್ರವನ್ನಾಡಿಸಿ ಅಂತ ಹೇಳಿ ಒಂದು ಪದ್ಯ ಬರ್ತದೆ. ಅದರಲ್ಲಿ ಹೇಳಿರೋ ಹಾಗೆ ಈ ದೇವರು ಅನ್ನತಕ್ಕಂಥದ್ದನ್ನು ನಾವು ನಂಬಿದರೆ ದೇವರು ಇದ್ದಾನೆ ಅಂತ ಆಗುತ್ತೆ. ನಂಬಲಿಲ್ಲ ಅಂತಂದರೆ ನಮ್ಮದಲ್ಲೇ ಇದ್ದ ಜನಕ್ಕೆ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ. ಇದು ಒಂದು ಮಹಾನ್ ಶಕ್ತಿ. ಆತ್ಮ ಎಲ್ಲ ಜೀವಿಗಳಲ್ಲಿಯೂ ಇರತಕ್ಕಂತಹದ್ದು ಆತ್ಮ, ಆತನೇ ದೇವರು. ಈ ಆತ್ಮವನ್ನೆಲ್ಲ ಕಂಟ್ರೋಲ್ನಲ್ಲಿ ಸೂತ್ರಧಾರಿಯಾಗಿ ಆಡಿಸ್ತಕ್ಕಂಥವನು ಪರಮಾತ್ಮ.
ಅದೇ ಮಹಾನ್ ಶಕ್ತಿ, ಆತನೇ ದೇವರು ಅಂತೇಳಿ ಹೇಳ್ಬೋದು. ಕೆಲವರು ದೇವರನ್ನು ನಂಬ್ತಾರೆ, ಕೆಲವರು ದೇವರನ್ನು ನಾನು ನಂಬೋದಿಲ್ಲ ಅಂತ ಹೇಳ್ತಾರೆ. ಅವರು ದೇವರನ್ನು ನಂಬೋದಿಲ್ಲ ಅಂತ ಹೇಳೋದ್ರಲ್ಲೂ ಕೂಡ ದೇವರು ಅನ್ನೋ ಪದ ಬರುತ್ತೆ ಅಲ್ವಾ, ದೇವರು ಇದ್ದಾನೆ ಅಂತ ಅರ್ಥ ಆಗುತ್ತೆ ಅಲ್ವಾ. ಇದು 3ನೇ ಪದ್ಯದ ಒಂದು ಅರ್ಥ ಆಗಿರುತ್ತೆ. ನಮಸ್ಕಾರ. ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಮಾನ್ಯ ಡಿ ವಿ ಗುಂಡಪ್ಪನವರು ಈ ಮಂಕುತಿಮ್ಮನ ಕಗ್ಗದ ಮೊದಲ 3 ಪದ್ಯದಲ್ಲಿ ದೇವರೆನ್ನತಕ್ಕಂತಹ ಮಹಾನ್ ಶಕ್ತಿಯ ಬಗ್ಗೆ ಹೇಳಿದ್ದಾರೆ. ಮುಂದೆ ಹಲವಾರು ಇದೇ ರೀತಿ ಗುಂಪುಗಳು ಬರುತ್ತೆ. ಅದರಲ್ಲಿ 4ರಿಂದ 8ನೇ ಪದ್ಯದವರೆಗೆ ಜೀವನದ ಅರ್ಥ ಏನು ಅನ್ನತಕ್ಕಂತಹ ಒಂದು ಪ್ರಶ್ನೆಯನ್ನು ತಮಗೆ ತಾವೇ ಹಾಕಿಕೊಳ್ತಾರೆ. ಅದಾದ ನಂತರ ನೆಕ್ಸ್ಟ್ 9ರಿಂದ 13ನೇ ಪದ್ಯದವರೆಗೆ ಮಾನವರ ಬಗ್ಗೆ ಹೇಳ್ತಾರೆ. ಮಾನವರೋ ದಾನವರೋ ಇವರು ಅಂತ ಅವರು ಅಲ್ಲಿ ಪ್ರಶ್ನೆ ಮಾಡ್ತಾರೆ. ನೆಕ್ಸ್ಟು ಮುಂದಿನ ಒಂದು 14ರಿಂದ 18ನೇ ಪದ್ಯದಲ್ಲಿ ಈ ಲೋಕ ಜೀವನದ ಮಥನ ಯಾವ ರೀತಿ ಇರುತ್ತೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಹಲವಾರು ಗುಂಪುಗಳು ಬರುತ್ತೆ. ಆ ಗುಂಪುಗಳೊಂದಿಗೆ ಅದರ ಪದ್ಯಗಳ ಅರ್ಥಗಳೊಂದಿಗೆ ನನ್ನೊಂದಿಗೆ ತಿಳಿದಷ್ಟು ಮಟ್ಟಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ. ನಮಸ್ಕಾರ.